ನೈಟ್ ಬಸ್ ಏನಿದೆ ಸ್ಲೀಪರ್ ಬಸ್ಗಳಿಗೆ ಇನ್ನು ಮುಂದೆ ಕ್ಯಾಮರಾ ಕಣ್ಗಾವಲು ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ರಾಜ್ಯದಲ್ಲಿ ಬೇರೆ ರಾಜ್ಯಗಳಲ್ಲಿಯೂ ಕೂಡ ಬಸ್ಗಳ ದುರಂತ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಈ ರೀತಿ ದುರಂತ ಆಗ್ತಾ ಇರೋದ್ರಿಂದ ಒಂದು ಕಠಿಣ ಕ್ರಮವನ್ನು ಅಥವಾ ಸುರಕ್ಷಿತವಾಗಿರಲು ಘಟನೆ ಯಾವ ರೀತಿಯಾಗಿ ಏನೇನು ಆಗುತ್ತೆ ಹೆಂಗಾಗುತ್ತೆ ಅಂತ ಅದೆಲ್ಲ ಚೆಕ್ ಆಗಬೇಕು ಮತ್ತು ಗೊತ್ತಾಗಬೇಕಲ್ಲ. ಅದಕ್ಕೋಸ್ಕರ ಕ್ಯಾಮ್ರಾವನ್ನು ಅಳವಡಿಕೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಚಿತ್ರದುರ್ಗದ ಬಸ್ ದುರಂತದ ಬಳಿಕ ಈಗ KSRTC ಎಚ್ಚೆತ್ತುಕೊಂಡಿದೆ. ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದೆ. ಪ್ರತಿ ಸಿಬ್ಬಂದಿಗೂ ಕೂಡ ಇನ್ನು ಮುಂದೆ ಡ್ಯಾಶ್ ಕ್ಯಾಮರಾ ಅಳವಡಿಕೆ ಮಾಡ್ತಾರಂತೆ. ಚಾಲಕನ ಅಥವಾ ಚಲನವಲನವನ್ನು ತಿಳಿದುಕೊಳ್ಬೇಕಲ್ಲ, ಅದನ್ನು ಸೆರೆ ಹಿಡಿಯೋಕೆ KSRTC ಈ ರೀತಿಯಾದಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಡ್ರೈವರ್ ನಿದ್ದೆಗೆ ಜಾರುವುದನ್ನು ತಪ್ಪಿಸೋಕೆ ಇಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಪಘಾತವಾಗದಂತೆ ತಡೆಯಲು ಸಾರಿಗೆ ಇಲಾಖೆ ಹೊಸ ಒಂದು ಪ್ರಯೋಗವನ್ನು, ಅಂದರೆ ಬಸ್ಸಿನ ಅಪಘಾತಗಳಾಗದಂತೆ ತಡೆಯೋಕ್ಕೆ ಸಾರಿಗೆ ಇಲಾಖೆ ಈ ರೀತಿಯಾಗಿ ಹೊಸ ಪ್ರಯೋಗವನ್ನು ಮಾಡ್ತಾ ಇದೆ. ಹೊಸ ವರ್ಷಕ್ಕೆ ನೂರಾರು ಪ್ರಯಾಣಿಕರನ್ನು ಹೊತ್ತೋಗುವಂತಹ ಬಸ್ಗಳೇನಿದೆ, ಸ್ಲೀಪರ್ ಬಸ್ಗಳು, ಆ ಬಸ್ಗಳಿಗೆ ಈಗ ಹೊಸ ರೂಲ್ಸ್ ಜಾರಿ ಆಗ್ತಾ ಇದೆ. ಅದನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕಾಗುತ್ತೆ. ಹಾಗಾದರೂ ಈ ಒಂದು ದುರಂತಗಳು ಕಡಿಮೆ ಆಗ್ಬೋದೇನೋ ಅನ್ನುವಂತಹ ಉದ್ದೇಶದಿಂದ ಈ ಒಂದು ರೂಲ್ಸನ್ನು ತಂದಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಕ್ಯಾಮರಾವನ್ನು ಆಫ್ ಮಾಡುವಂತಿಲ್ಲ ಆ ಡ್ರೈವರ್ಗಳು. ಆ ಕ್ಯಾಮ್ರಾವನ್ನು ಏನು ಅಳವಡಿಸಿರ್ತಾರಲ್ಲ, ಆ ಕ್ಯಾಮ್ರಾವನ್ನು ಯಾವುದೇ ಕಾರಣಕ್ಕೂ ಆಫ್ ಮಾಡೋ ಹಾಗಿಲ್ಲ. ಸದಾ ಕ್ಯಾಮರಾ ಆನ್ನಲ್ಲೇ ಇರಬೇಕು, ಆನ್ ಮಾಡಿ ಇಟ್ಟಿರಬೇಕು. ಚಾಲಕರಿಗೆ ಸೂಚನೆಯನ್ನು ಕೊಟ್ಟಿದೆ ಇಲಾಖೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಬಸ್ಗಳ ದುರಂತ ಆಗೋದನ್ನು ತಪ್ಪಿಸಿದಂತಾಗುತ್ತೆ ಅನ್ನುವಂಥ ಉದ್ದೇಶದಿಂದ ಈ ರೂಲ್ಸ್ ತಂದಿದ್ದಾರೆ. ಯಾಕಂದರೆ ನೋಡಿ, ನಾವು ನೋಡಿದ್ದೀವಿ ಚಿತ್ರದುರ್ಗದಲ್ಲಿ ಏನು ಬಸ್ ದುರಂತ ಆಯಿತು, ಆಕ್ಸಿಡೆಂಟಾಗಿ ಬೆಂಕಿ ಹೊತ್ಕೊಂಡು 9 ರಿಂದ 10 ಜನ, ಎಷ್ಟೋ 9ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರಲ್ಲ. ಅವರೆಲ್ಲರೂ ಕೂಡ ಯುವಕರಾಗಿದ್ದರು, ಎಷ್ಟೋ ಕನಸುಗಳನ್ನು ಕಂಡಿದ್ದರು. ಒಬ್ಬೊಬ್ಬರದ್ದು ಒಂದೊಂದು ರೀತಿಯಾದ ಸ್ಟೋರಿ ಇತ್ತು. ಅಮಾಯಕರ ಜೀವ ಬಲಿಯಾಗಿದೆ. ಡ್ರೈವರ್ ಸರಿಯಾಗಿ ಬಸ್ಸನ್ನು ಓಡಿಸಿದರೆ ಅಥವಾ ಅವರು ಎಚ್ಚೆತ್ಕೊಂಡಿದ್ರೆ, ನಿದ್ದೆಗೆ ಜಾರದೇ ಇದ್ದರೆ, ಆ್ಯಕ್ಟಿವ್ ಆಗಿದ್ದರೆ ಈ ರೀತಿ ಆಗುವಂಥ ಘಟನೆಗಳೇನಾಗ್ತಾ ಇದೆ, ಆಕ್ಸಿಡೆಂಟ್ಗಳು, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಹೀಗಾಗಿ ನಾವು ಅದೇ ಉದ್ದೇಶದಿಂದ ಈ ರೂಲ್ಸ್ ಮಾಡಿದ್ದೀವಿ. ಎಲ್ಲರೂ ಕೂಡ ಕಡ್ಡಾಯವಾಗಿ ಪಾಲಿಸಬೇಕು. ಡ್ಯಾಶ್ ಕ್ಯಾಮ್ರಾ ಏನಿದೆ ಅದನ್ನು ಯಾವಾಗಲೂ ಆನ್ ಮಾಡ್ಕೊಂಡಿರಬೇಕು. ಎಂಥ ಟೈಮ್ನಲ್ಲಿ ಕೂಡ ಆಫ್ ಮಾಡೋ ಹಾಗಿಲ್ಲ. ಆ ಥರ ಇದ್ದರೆ ಡ್ರೈವರ್ನ ಒಂದು ಟ್ರ್ಯಾಕ್ ಮಾಡೋಕ್ಕೆ, ಚಲನವಲನ ಹೆಂಗೆ ಓಡಿಸ್ತಾನೆ, ಏನು ಎತ್ತಂತ ಎಲ್ಲವನ್ನು ಕೂಡ ಗಮನಿಸಬಹುದು ಮತ್ತು ಅಪಘಾತಗಳನ್ನು ಮುಖ್ಯವಾಗಿ ತಡೆಯಬಹುದು. ಈ ಉದ್ದೇಶದಿಂದ ಸಾರಿಗೆ ಇಲಾಖೆ KSRTC ಏನು ಮಾಡ್ತಾ ಇದೆ, ಇಂಥ ಹೊಸ ರೂಲ್ಸನ್ನು ಜಾರಿಗೆ ಬಂದರೆ ಎಲ್ಲರೂ ಕೂಡ ಇದನ್ನು ಇನ್ಮೇಲೆ ಪಾಲಿಸಲೇಬೇಕು. ಕ್ಯಾಮ್ರಾವನ್ನು ಹಾಕ್ಕೋಬೇಕು, ಓಡಿಸ್ತಾ ಇರಬೇಕು ಗಾಡಿಯನ್ನು. ಈ ರೀತಿಯ ಸೂಚನೆ ಕೊಟ್ಟಿದೆ. ಇನ್ನೆಲ್ಲ ಮುಂದೆ ಚಾಲಕರೆಲ್ಲರೂ ಕೂಡ ಇದನ್ನು ಪಾಲಿಸ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.